ಇನ್ನು ಯುಎಇನಿಂದ ತೈಲ ಹೊತ್ತು ಒಂದು ಜಗಲಾಡ್ಕಿ ಅನ್ನುವಂಥ ಹಡಗು ಕೂಡ ಇವತ್ತು ಬಂದಿದೆ. ಸೊ ಈ ಜಗಲಾಡ್ಕಿ ಅಂದ್ರೆ ಏನು, ಯಾವ್ದು ಹಡಗು ಅನ್ನುವಂಥದ್ದನ್ನು ನೋಡಿದ್ರೆ ಇದು ಯುಎಇನ ಫುಜೈರಾ ಪೋರ್ಟ್ನಿಂದ ಹೊರಟಂತ ಹಡಗು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಹಡಗಿನ ಕಥೆ. ಯಾಕಂದ್ರೆ ಸುಮಾರು 80,800 ಮೆಟ್ರಿಕ್ ಟನ್ ತೈಲ ಇರುವಂತ ಕ್ರೂಡ್ ಆಯಿಲ್ ಇರುವಂತಹ ಹಡಗು ಇದು ಮುರ್ಬಾನ್ ತೈಲ ಹೊತ್ತು ಬಂದಿರುವಂತಹ ಜಗಲಾಡ್ಕಿ ಹಡಗು. ಮುರ್ಬಾನ್ ತೈಲ ಅಂತ ಹೇಳಿದ್ರೆ ಮುರ್ಬಾನ್ ಅನ್ನುವಂಥದ್ದು ಅಲ್ಲಿನ ಒಂದು ಯುಎಇನ ಒಂದು ಆ ಫುಜೈರಾದ ಭಾಗ. ಅದು ಆ ಮುರ್ಬಾನ್ ನಲ್ಲಿ ಸಿಗುವಂತಹ ಆಯಿಲ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಮೇಲ್ದರ್ಜೆಯಲ್ಲಿ ಇರುವಂತಹ ಆಯಿಲ್ ಇದು. ಈಗ ಗುಜರಾತ್ನ ಮುಂದ್ರಾ ಬಂದರಿಗೆ ಇದು ಕೂಡ ಈಗ ಬಂದಿದೆ. ಮಾರ್ಚ್ 14ನೇ ತಾರೀಕು ಫುಜೈರಾ ಪೋರ್ಟ್ ಮೇಲೆ ಏನು ಅಟ್ಯಾಕ್ ಆಗಿತ್ತಲ್ಲ, ಆ ಟೈಮ್ನಲ್ಲಿ ಈ ಹಡಗು ಅಲ್ಲೇ ಇತ್ತು. ನೋಡಿ, ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಹಡಗಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಈ ಹಡಗಿನಲ್ಲಿದ್ದಂತಹ ನಾವಿಕರು ಎಲ್ಲರೂ ಕೂಡ ಸೇಫ್ ಆಗಿದ್ರು. 14ನೇ ತಾರೀಕು ಅಟ್ಯಾಕ್ ಆಯಿತು ಫುಜೈರಾ ಬಂದರ್ ಮೇಲೆ. ಅದಾದ ನಂತರವೂ ಕೂಡ ಸುರಕ್ಷಿತವಾಗಿ 15ನೇ ತಾರೀಕು ಇದು ಹೊರಟಿತು. ನಮ್ಮ ಭಾರತೀಯ ಕಾಲಮಾನ ಪ್ರಕಾರ 10:15 ಅಲ್ಲಿಂದ ಹೊರಟಿತ್ತು. ಇವತ್ತು ಮುಂದ್ರಾ ಬಂದರನ್ನು ತಲುಪಿದೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ 2 ಹಡಗುಗಳು ಬಂದವು, ಶಿವಾಲಿಕ್ ಮತ್ತು ನಂದಾದೇವಿ. ಜೊತೆಗೆ ಈಗ ಜಗಲಾಡ್ಕಿ ಕೂಡ ಒಂದು ಕ್ರೂಡ್ ಆಯಿಲ್ನ ಹಡಗು ಕೂಡ ಬಂದಿದೆ. ಇದನ್ನು ನೋಡ್ತಾ ಹೋದ್ರೆ ಇನ್ನು ಮುಂದೆ ಅಲ್ಲಿ ಸಿಕ್ಕಾಕೊಂಡಿರುವಂತಹ ಹಡಗುಗಳು ಕೂಡ ವಾಪಸ್ ಬರುತ್ತೆ ಅಂತೇಳಿ. ಯಾಕಂದ್ರೆ ಒಂದು ಟೀಕೆ ಅಂತೂ ಇದ್ದೇ ಇತ್ತು, ಬರೀ 2 ಹಡಗುಗಳನ್ನ ತರಿಸ್ಬಿಟ್ಟು ನಾವು ಬೆಂತಟ್ಕೊಳ್ತಾ ಇದೀವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತುಗಳು ಬಂತು. ಬಟ್ ಅಟ್ಲೀಸ್ಟ್ ಈಗ 2 ಬಂದಿವೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾತುಕತೆ ಮುಂದುವರೆದು ಇನ್ನು 22 ಹಡಗುಗಳು ಕೂಡ ಬಂದಾಗ ಮಾತ್ರ ಭಾರತದ ಸಮಸ್ಯೆ ನೀಗೋದಕ್ಕೆ ಸಾಧ್ಯ. ಹರೀಶ್, ಲೇಟೆಸ್ಟ್ ಈಗ ಅಪ್ಡೇಟ್ಸ್ ಏನಿದೆ? ಇದು ಒಂದು ವಿಚಾರ. ಜೊತೆಗೆ ಮುನಿಯಪ್ಪ ಅವರು ಮಾತಾಡಿರುವಂಥದ್ದು ಗ್ಯಾಸ್ನ ಅಭಾವ ಏನಿರೋದಿಲ್ಲ, ಆದರೆ 1 ವಾರ ತಡ್ಕೊಳ್ಳಿ ಅನ್ನುವಂಥದ್ದನ್ನ ಕೂಡ ಮುನಿಯಪ್ಪ ಅವರು ಹೇಳ್ತಾರೆ ಹೋಟೆಲ್ಗಳಿಗೆ. ಹರೀಶ್. ಹೌದು ರೆಹಮಾನ್, ಹರ್ಮುಜ್ ಜಲಸಂಧಿ ಈಗ ಸಂಪೂರ್ಣ ಇರಾನ್ ಹಿಡಿತದಲ್ಲಿ ಇರುವಂತಹದ್ದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಸಂಪೂರ್ಣವಾಗಿ ಹರ್ಮುಜ್ ಜಲಸಂಧಿಯ ಹಿಡಿತವನ್ನ ತೆಗೆದುಕೊಂಡಿದೆ. ಹರ್ಮುಜ್ ಜಲಸಂಧಿಯ ಹಿಡಿತದಿಂದ ಇರಾನ್ನ ಬಿಡಿಸಿಕೊಳ್ಳಬೇಕು ಅಂತ ಅಮೆರಿಕ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದೆ. ಬೇರೆ ಬೇರೆ ದೇಶಗಳ ನೆರವನ್ನು ಕೂಡ ಕೇಳಿತು. ಆದರೆ ಯಾವ ದೇಶಗಳು ಕೂಡ ಹರ್ಮುಜ್ ಜಲಸಂಧಿಗೆ ತಮ್ಮ ಯುದ್ಧ ನೌಕೆಗಳನ್ನ ಕಳಿಸೋದಕ್ಕೆ ಯಾವ ದೇಶಗಳು ಕೂಡ ಅಮೆರಿಕ ಕೇಳಿದಂತ ನೆರವಿಗೆ ಬರಲಿಲ್ಲ. ಹಾಗಾಗಿ ಅಮೆರಿಕವೇ ಮುಂದೆ ನಿಂತು ನಾನೇ ಹೋರಾಡ್ತೀನಿ, ಯಾವ ದೇಶಗಳ ಹೋರಾಟ ಅಗತ್ಯ ಬೇಕಾಗಿಲ್ಲ, ನಮಗೆ ಸಾಥ್ ಬೇಕಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಕ್ಷಿಪಣಿ ದಾಳಿಗಳನ್ನ ಮಾಡಿತು. ಹರ್ಮುಜ್ ಜಲಸಂಧಿಯಲ್ಲಿ ಇರತಕ್ಕಂತ ಇರಾನ್ನ ಕ್ಷಿಪಣಿ ಘಟಕಗಳೇನಿದೆ ಅದರ ಮೇಲೆ ನಿರಂತರವಾದಂತಹ ದಾಳಿಯನ್ನ ಮಾಡಿ ಬಂಕರ್ ಬಸ್ಟರ್ ಗಳನ್ನ ಬಳಕೆಯನ್ನ ಮಾಡಿ ಅಲ್ಲಿರ್ತಕ್ಕಂಥ ಕ್ಷಿಪಣಿ ಘಟಕಗಳನ್ನ ಉಡಿಸ್ ಮಾಡುವಂತ ಕೆಲಸವನ್ನ ಮಾಡಿದೆ. ಇದರ ಮಧ್ಯೆಯೂ ಕೂಡ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಇರಾನ್ ಹಿಡಿತದಲ್ಲೇ ಇರುವಂತಹದ್ದು. ಭಾರತದ 22 ಹಡಗುಗಳು ಅಲ್ಲೇ ಸಿಲುಕಾಕೊಂಡಿವೆ. ಬೇರೆ ಬೇರೆ ದೇಶಗಳ 1000ಕ್ಕೂ ಅಧಿಕ ಹಡಗುಗಳು ಅಲ್ಲೇ ಇರುವಂತಹದ್ದು. ಯಾವುದೇ ದೇಶದ ಹಡಗುಗಳಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ಭಾರತದ 2 ಹಡಗುಗಳಿಗೆ ಅವಕಾಶ ಸಿಕ್ಕಿರುವಂತಹದ್ದು. ನಂದಾದೇವಿ ಹಾಗೂ ಶಿವಾಲಿಕ್ 2 ಹಡಗುಗಳು ಭಾರತದ ಕರಾವಳಿಯನ್ನು ಈಗಾಗಲೇ ತಲುಪಿವೆ. ಮತ್ತೆ ಅದರಿಂದ ಬಂದಂತ 92,700 ಮೆಟ್ರಿಕ್ ಟನ್ ಅಷ್ಟು LPG ಈಗ ಬಂದೆ. ಹರೀಶ್, ಒಂದು ನಿಮಿಷ ಅದನ್ನು ಮಾತಾಡ್ತಾ ಹೋಗ್ತೀನಿ.